ಗ್ರಹಚಾರ ಅಂದರೆ ಸಾಮಾನ್ಯ ತಿಳುವಳಿಕೆ ನಮ್ಮ ದೇಹದ ಮೇಲೆ ಗ್ರಹಚಾರ ಹಾಗೂ ವಿಧಿ ಹಣೆ ಬರಹದ ಬಗ್ಗೆ ವಿಡಿಯೋ ಮಾಡಿ ಸರ್ ಅಂತ ಕೇಳಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಆ್ಯಪಲ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಗ್ರಹಚಾರ ಹಾಗೂ ವಿಧಿ ಹಣೆ ಬರಹದ ಬಗ್ಗೆ ವಿಡಿಯೋ ಮಾಡಿ ಸರ್ ಅಂತ ಕೇಳಿದ್ದಾರೆ. ನೋಡಿ, ಗ್ರಹಚಾರ ಅಂದರೆ ಸಾಮಾನ್ಯ ತಿಳುವಳಿಕೆ ನಮ್ಮ ದೇಹದ ಮೇಲೆ ಮನಸ್ಸಿನ ಮೇಲೆ ಗ್ರಹಗತಿಗಳು. ನಾನು ಸರಿ ಇರ್ತೀನಿ, ಏನೋ ಒಂದು ಕೆಲಸ ಮಾಡ್ತಾ ಹೋಗ್ತೀನಿ, ಶನಿ ಗ್ರಹನೋ ಇನ್ನೊಂದು ಯಾವುದೋ ಗ್ರಹನೋ ಕೇತು ಗ್ರಹನೋ ಎಫೆಕ್ಟ್ ಮಾಡಿ ನನ್ನ ಕೆಲಸ ಹಾಳು ಮಾಡಿಬಿಡುತ್ತೆ. ಆಗ ನೋಡಪ್ಪ ಬಿಸ್ನೆಸ್ ಫೇಲ್ಯೂರ್ ಆಗುತ್ತೆ. ಆಗ ನಾವು ಅಂದ್ಕೊತೀವಿ ಈ ಗ್ರಹಚಾರದಿಂದ ಸರಿಯಾಗಿಲ್ಲ. ಈ ಗ್ರಹಚಾರದ ಕಲ್ಪನೆಯನ್ನು ತುಂಬಿರೋರು ಜ್ಯೋತಿಷಿಗಳು. ಅದರಲ್ಲಿರ್ತಕ್ಕಂಥ 90% ಡೂಪ್ಲಿಕೇಟ್ ಜ್ಯೋತಿಷಿಗಳು, ಒಂದು 10% ಸೈಂಟಿಫಿಕ್ಕಾಗಿ ಗ್ರಹಗತಿಗಳು ಭೂಮಿ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ, ಯಾವಾಗ ಅಮಾವಾಸ್ಯೆ ಹುಣ್ಣಿಮೆಯಿಂದ ಏನೇನು ಸಮಸ್ಯೆಗಳಾಗುತ್ತೆ ಸೂಕ್ಷ್ಮವಾಗಿ ಸೈಂಟಿಫಿಕ್ಕಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ದಟ್ ಈಸ್ ಓಕೆ. ಆದರೆ ಉಳಿದೆಲ್ಲ ಫೇಕ್ ಜ್ಯೋತಿಷಿಗಳು ಏನು ಮಾಡಿದ್ದಾರೆ, ಉಳಿದವರೆಲ್ಲ ಏನು ಮಾಡಿದ್ದಾರೆ ಅಂದರೆ ಫಲ ಜ್ಯೋತಿಷ್ಯ ಅಂತ ಹೇಳ್ಕೊಂಡು, ಸೊ ಇಂಥ ಮನೆಯಲ್ಲಿ ಈ ಗ್ರಹ ಬಂದು ಈಗ ಚೇಂಜ್ ಆಗಿದೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ ನೀವೆಲ್ಲ ಕೇಳ್ಕೊಂಡಿರ್ತೀರ. ಅದು ಮನಸ್ಸಿನ ಒಳಗಡೆ ಹೋಗಿರುತ್ತೆ. ಎಷ್ಟೋ ಸರಿ ನಾವು ಹೇಳ್ತಾ ಇರ್ತೀವಿ, ಕೆಲವಾರು ನೆಗೆಟಿವ್ ವಿಚಾರಗಳನ್ನೇ ಕೇಳೋದು ತಪ್ಪು, ತಿಳ್ಕೊಳ್ಳೋದು ತಪ್ಪು. ನಿನ್ನ ಮನಸ್ಸು ಸ್ಟ್ರಾಂಗ್ ಇದ್ದಾಗ ಯಾರು ಏನೇ ಹೇಳಿ ಏನೂ ಆಗೋದಿಲ್ಲ. ಮನಸ್ಸು ಬೇಕಾದಾಗ ಅವ್ರು ಹೇಳೋದು ಸರಿ ಅನ್ನೊಂದು ಮನಸ್ಸಿಗೆ ಬರುತ್ತೆ. ಈ ಜ್ಯೋತಿಷ್ಯದ ಬಗ್ಗೆ ಕೇಳಿಸ್ಕೊಳ್ಳೋದು ತುಂಬ ತಪ್ಪು. ನೋಡೋಕ್ಕೆ ಹೋಗ್ಬಾರ್ದ ಕಾರ್ಯಕ್ರಮಗಳನ್ನು. ನೋಡ್ಕೊಂಡಾಗ ಏನಾಗುತ್ತೆ, ಇದಿಲ್ಲ ಬಿಡಿ ಇದು ಸುಳ್ಳು ಅಂದ್ಕೊಂಡು ಸುಮ್ಮನಿರ್ತೀವಿ. ನಿಮಗೇನಾದ್ರು ಹೆಚ್ಚು ಕಡಿಮೆ ಆದಾಗ, ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ ಸಹಜವಾಗಿ ಪ್ರಕೃತಿ ನಿಮ್ಮ ದೇಹ ಬೆಳೀತಾ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಕೆಲಸ ಮಾಡ್ತಾ ಕೆಲವು ತಪ್ಪು ನಿರ್ಧಾರಗಳು ಫೇಲ್ಯೂರ್ ಆಗ್ತವೆ. ಇದು ಪ್ರಕೃತಿಯ ಸಹಜ ನಿಯಮ. ಅದು ನಡೀತಾ ಇರಬೇಕಾದಾಗ ಈ ವಿಷಯ ಕೇಳ್ಕೊಂಡಿರ್ತಾವೆ. ಇದರಿಂದ ಆಗಿರೋದು ಒಂದು ಬರುತ್ತೆ. ಯಾವಾಗ ಫೇಲ್ಯೂರ್ ಆದಾಗ, ರೋಗ ಬಂದಾಗ, ಗಟ್ಟಿಯಾಗಿದೆ ನಿಮಗೇನು ಅನ್ಸೋದಿಲ್ಲ. ಸೊ ಹೀಗೆ ಕೆಲವು ವಿಚಾರಗಳು ತಿಳ್ಕೊಳ್ಳೋಕೆ ಹೋಗಬಾರ್ದು. ನಾವು ಹಿಂದಿನ ಕಾಲದಲ್ಲಿ ಹಳ್ಳಿನಲ್ಲಿದ್ದಾಗ ಎಷ್ಟೋ ಪೂಜೆಗಳು ಗೊತ್ತೇ ಇರಲಿಲ್ಲ. ನಾನೇ ಸತ್ಯ ಹೇಳ್ತೀನಿ, ಸತ್ಯನಾರಾಯಣ ಪೂಜೆ, ವರಮಹಾಲಕ್ಷ್ಮಿ ಪೂಜೆ, ಗಣೇಶನ ಪೂಜೆ, ಇಂಥ ದೊಡ್ಡ ಹಬ್ಬಗಳಿರ್ತಾವಲ್ಲ, ಈ ಥರ ಪೂಜೆಗಳು, ಮತ್ತು ಯಾವ ಟೈಮಲ್ಲಿ ಏನೇನನ್ನೆಲ್ಲ ತಿನ್ನಬಾರ್ದು, ಹಾಗೆ ಹಿಂಗೆ ಹರಿಕಥೆಗಳು. ಕಾರ್ತಿಕ ಮಾಸದಲ್ಲಿ ನಾನ್ ವೆಜ್ ತಿನ್ನಬಾರ್ದು, ಇನ್ನೊಂದು ಮಾಸದಲ್ಲಿ ಬೇರೆ ತಿನ್ನಬಾರ್ದು, ಈ ತಿಂಗಳಲ್ಲಿ ಹಿಂಗೆ ಮಾಡಬೇಕು, ಇಂಥ ವಾರ ಹಿಂಗೆ ಮಾಡಬೇಕು, ಏನೇನ ಹಳ್ಳಿಗಳಲ್ಲೆಲ್ಲ ಶುರುವಾಗಿದೆ ಕಥೆಗಳು. ಇವೆಲ್ಲ ಮೊದಲು ಇರಲಿಲ್ಲ. ಈ TV ಮೀಡಿಯಾದಿಂದ ಸ್ಟಾರ್ಟ್ ಆಯಿತು. ಹೀಗೆ ಕೆಲವರು ನೆಗೆಟಿವ್ ವಿಚಾರಗಳನ್ನು ಅಲ್ಲಿ ತಿಳ್ಕೊಳ್ತಾ ಹೋದಾಗ, ಶಾಸ್ತ್ರಗಳನ್ನು ತಿಳ್ಕೊಳ್ತಾ ಹೋದಾಗ ನಿಮಗೆ ಸಮಸ್ಯೆ ಆಗುತ್ತೆ. ನಿಮ್ಮ ಅಪ್ಪ ಅಮ್ಮ ಯಾವ ಶಾಸ್ತ್ರ ತಿಳ್ಕೊಂಡಿರಲ್ಲ. ಕೆಲವು ರೈತರಾದವರು, ಕೆಲವು ವ್ಯಾಪಾರಸ್ಥರು ಸುಮ್ಮನೆ ಕೆಲಸ ಮಾಡ್ಕೊಂಡು ಅವ್ರ ಪಾರ್ಗಳು ಹೋಗ್ತಾಯಿದ್ರು. ಯಾವುದೋ 1, 2, 3 ಹಬ್ಬಗಳನ್ನು ಮಾಡ್ಕೊಂಡು ಸಂತೋಷ ಪಡ್ತಾಯಿದ್ರು ಅಷ್ಟೇ. ಅವರು ನೆಮ್ಮದಿಯಾಗಿ ಬದುಕ್ತಾಯಿದ್ರು. ಈಗ ನೆಮ್ಮದಿ ಹಾಳಾಗಿದೆ. ಯಾಕೆಂದರೆ ಮನಸ್ಸಿನ ಮೇಲೆ ಈ ಆಕ್ರಮಣಗಳು ಜಾಸ್ತಿ ಆಗಿದೆ. ಶಾಸ್ತ್ರಗಳ ಆಕ್ರಮಣ TVಯಿಂದ ಜಾಸ್ತಿ ಆಗಿದೆ. ಪೂಜೆಗಳು, ಹೋಮಗಳು, ಹವನಗಳು, ರಾಜಕಾರಣಿಗಳು ದುರಾಸೆಗೋಸ್ಕರ ಎಲ್ಲ ಮಾಡಿಸಿ ಆ ವಿಚಾರಗಳ ನಿಮ್ಮ ಮನಸ್ಸಿಗೆ ಹೋಗಿ ನೀವು ವೀಕ್ ಆದಾಗ ಮನಸ್ಸು ಮೇಲೆ ಎಫೆಕ್ಟ್ ಆಗುತ್ತೆ. ಆವಾಗೇನು ಮಾಡ್ತೀರಿ, ಪ್ರತಿಯೊಂದಿಗೂ ಗ್ರಹಚಾರ ಅಂತ ನೀವು ದೂಷಣೆ ಮಾಡ್ತಾ ಇರ್ತೀರ. ಈ ಗ್ರಹ ಹಿಂಗೆ ಮಾಡಿದೆ, ಈ ಗ್ರಹ ಹಿಂಗೆ ಮಾಡಿದೆ, ಹಂಗೆ ಮಾಡಿದೆ ಅಂತ ಎಲ್ಲ ಮೊಬೈಲಲ್ಲೇ ಬಂದು ಸಿಕ್ಬಿಡುತ್ತೆ. ಅದನ್ನು ಬೇರೆ ನೋಡೋಕೆ ಹೋಗ್ತಾರೆ, ಕ್ಯೂರಿಯಾಸಿಟಿ ನೋಡೋಕೆ ಹೋಗ್ತಾರೆ. ಈಗ ಸುಮ್ಮನೆ ಒಂದು ಡೇಟ್ ಆಫ್ ಬರ್ತಾಕೆ ಮೊಬೈಲ್ ಒಂದು ಆ್ಯಪ್ಗೆ ಹೋದರೆ ಅದು ಹಿಂಗೆ ಆಗುತ್ತೆ ಅಂತ ಹೇಳುತ್ತೆ. ಕೆಲವು ನಾರ್ಮಲ್ ಕ್ಯಾರೆಕ್ಟರ್ಸ್ನ ಇಂಥ ತಿಂಗಳಲ್ಲಿ ಹುಟ್ಟಿದವನಿಗೆ ಹಿಂಗೆ, ಇಂಥ ತಿಂಗಳು ಹುಟ್ಟಿದವನಿಗೆ ಹೀಗೆ ಎಲ್ಲ ಹೇಳ್ತಾ ಹೋಗ್ತಾರೆ. ಅದನ್ನೆಲ್ಲ ಕೇಳ್ತಾ ಓದ್ತಾ ಎಷ್ಟೋ ಯುವಕರು ಆ ದಿಶೆಯಲ್ಲಿ ನನಗೆ ಹಿಂಗಾಗ್ಬಿಡುತ್ತೆ ಅಂದ್ಬಿಟ್ಟು ಎಕ್ಸಾಮ್ಸಲ್ಲಿ, ದೊಡ್ಡ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಭಯಭೀತರಾಗ್ತಾರೆ. ಸ್ಟ್ರಾಂಗ್ ಇರೋನು ವಿನ್ ಆಗ್ತಾನೆ, ಮನಸ್ಸು ವೀಕ್ ಇರೋನು ಈ ಗ್ರಹಚಾರ ಅಂದ್ಕೊಂಡು ವೀಕ್ ಆಗ್ತಾನೆ. ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗ್ತಾರೆ.
ಅರ್ಥ ಆಗ್ತಿದೆಯಾ? ತುಂಬ ಜನರ ಸಂಸಾರಗಳು ಹಾಳಾಗಿದೆ. ಸೊ ನನ್ನ ಜೀವನ ಅನುಭವದಲ್ಲಿ ಹೇಳಿದ್ದೀನಿ, ಬಿಕಾಸ್ ನಾನು ಹಳ್ಳಿಯಿಂದ ಹುಟ್ಟಿ ಬೆಳೆದಿರೋದ್ರಿಂದ ಊರಿನಲ್ಲಿ ಹಿಂದಿನ ಕಾಲದಲ್ಲಿ ಯಾವ್ಯಾವ ಶಾಸ್ತ್ರಗಳಿತ್ತು, ಈಗಿನ ಕಾಲದಲ್ಲಿ ಸಿಟಿನಲ್ಲಿ ಹಳ್ಳಿಯಿಂದ ಬಂದು ಸಿಟಿಗೆ ಬಂದು ಸ್ವಲ್ಪ ಹಣಕಾಸನ್ನು ಮಾಡಿಕೊಂಡು ಕಂಫರ್ಟಬಲ್ ಆಗಿಬಿಟ್ಟು ಮಾಡಬಾರ್ದು ಪೂಜೆಗಳೆಲ್ಲ ಮಾಡ್ತಾರೆ. ಜಾತಕ ಅನ್ನೋದು ಇರಲಿಲ್ಲ. ಡೇಟ್ ಆಫ್ ಬರ್ತ್ ನಮ್ಮ ಫ್ಯಾಮಿಲಿ ನಾವು 4 ಜನ ಮಕ್ಕಳಿಗೆ ಪಕ್ಕ ಇಲ್ಲ, ನೂರಾರು ಜನಗಳಿಗೆ ಡೇಟ್ ಆಫ್ ಬರ್ತೇ ಇರಲಿಲ್ಲ, ಜಾತಕನೇ ಇರಲಿಲ್ಲ, ಬದುಕು ಸಾಕ್ತಾಯಿತ್ತು. ಈಗ ನೋಡಿ ಹಳ್ಳಿಯಿಂದ ಬಂದ್ಬಿಟ್ಟಿರ್ತಾರೆ, ಅಲ್ಲಿ ವ್ಯವಸಾಯ ಮಾಡ್ಕೊಂಡಿರ್ತಾರೆ, ಒಂದು ಏನೇನೂ ಗೊತ್ತಿರಲ್ಲ, ಅವ್ರ ಅಪ್ಪ ಅಮ್ಮದಿರಿಗೂ ಏನೂ ಗೊತ್ತಿರಲ್ಲ, ಇಲ್ಲಿ ಬಂದ್ಬಿಟ್ಟು ಜಾತಕ ಇಟ್ಕೊಂಡು ಮಕ್ಕಳು ಮದುವೆ ಮಾಡೋಕ್ಕೆ ಓಡಾಡ್ತಿರ್ತಾರೆ. ಎಷ್ಟೋ ಜನಕ್ಕೆ ಜಾತಕ ಸೆಟ್ ಆಗಲ್ಲ. ಯಾಕೆಂದರೆ ಅದು ಎಲ್ಲದೇ ಏನೇನೋ ನಂಬರ್ಗಳು ಚೇಂಜಸ್ಸು ಕಾಂಬಿನೇಷನ್ ಒದ್ದಾಡ್ತಾ ಇದ್ದಾರೆ ರೀ. ಅವ್ರಿಗೆ ಅಪ್ಪ ಅಮ್ಮನಿಗೆ ಡೇಟ್ ಆಫ್ ಬರ್ತೇ ಗೊತ್ತಿಲ್ಲ, ಅವ್ರ ಮಕ್ಕಳು ಬೆಂಗಳೂರು ಬಂದ್ಬಿಟ್ಟು ಸ್ವಲ್ಪ ದುಡ್ಡು ಮಾಡಿಬಿಟ್ಟು ಹಿಡಿಯೋಕ್ಕಾಗೋದಿಲ್ಲ, ಜಾತಕ ಇಟ್ಕೊಂಡು ಎಲ್ಲ ಕಡೆ ಹೋಗ್ತಿರ್ತಾರೆ. ಅವಾಗ ಏನು ಮಾಡ್ತಾರೆ, ಗ್ರಾಚಾರ ಗ್ರಹಗತಿ ಕೂಡು ಬಂದಿಲ್ಲ, ರಾಜಯೋಗ ಬಂದಿಲ್ಲ, ಗುರುಬಲ ಬಂದಿಲ್ಲ ಅಂತ ನಾವು ತುಂಬ ಜನ ಒದ್ದಾಡೋದನ್ನು ನಾನು ನೋಡಿದ್ದೀನಿ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಗ್ರಹಚಾರದ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಗ್ರಹಗಳ ಬಗ್ಗೆ ಪ್ರಕೃತಿತವಾದ ಏನು ಎಫೆಕ್ಟ್ ಆಗಬೇಕೋ ಆಗ್ತಾನೇ ಇರುತ್ತೆ. ಅಮಾವಾಸ್ಯೆ ಬಂದಾಗ ಭೂಮಿ ಮೇಲೆ ಏನಾಗಬೇಕು, ಗ್ರಹಣ ಬಂದಾಗ ಏನು ಸೈಂಟಿಫಿಕ್ಕಾಗಿ ಏನು ಎಫೆಕ್ಟ್ ಆಗಬೇಕು, ಅದೇನು ಜಾಸ್ತಿ ಆಗಲ್ಲ, ಸಣ್ಣ ಪುಟ್ಟ ವೇರಿಯೇಷನ್ಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಈ ಸೈಕಲಲ್ಲಿ ಈಗ ನಮ್ಮ ಮಳೆಗಾಲದಲ್ಲಿ ಒಂದು ಸಡನ್ನಾಗಿ ಮಳೆಗಾಲ ಜಾಸ್ತಿ ಆಗಿಬಿಡುತ್ತೆ, ಸಡನ್ನಾಗಿ ಮಳೆನೇ ಇರೋದಿಲ್ಲ, ಭೂಕಂಪ ಸಡನ್ನಾಗಿ ಆಗಿಬಿಡುತ್ತೆ. ಅದು ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಅದು ಪ್ರಿಡಿಕ್ಟ್ ಮಾಡಿ ನಿಲ್ಲಿಸೋದು ಯಾರು ಹೇಳಿದ್ದೀರಾ? ಯಾರು ನೋಡಿದ್ದೀರಾ? ಯಾವುದಾದ್ರು ಒಬ್ಬ ಜ್ಯೋತಿಷ್ ಹೇಳಿ ನೋಡಿ, ಇಂಥ ಏರಿಯಾದಲ್ಲಿ ಪ್ರವಾಹ ಬರುತ್ತೆ, ನದಿನಲ್ಲಿ ಜೋರು ಕೊಚ್ಕೊಂಡು ಹೋಗ್ತಾರೆ ಜನಗಳು, ಅದಕ್ಕೆ ಏನು ಮಾಡಿರಿ, ಅದಿರ್ತಕ್ಕಂಥ ಜನರನ್ನ ಶಿಫ್ಟ್ ಮಾಡಿ, 10,000 ಜನ ಶಿಫ್ಟ್ ಮಾಡಿ ಅಂತೇಳಿ ಅವ್ರನ್ನ ಶಿಫ್ಟ್ ಮಾಡಿ ಆದಮೇಲೆ ಅಲ್ಲಿ ಪ್ರವಾಹ ಬಂದಿದ್ರೆ ಆವಾಗ ಅವ್ನು ಜ್ಯೋತಿಷ್ಯ ಕರೆಕ್ಟ್ ಅಂತ. ಪ್ರವಾಹ ಬಂದಮೇಲೆ ಹೇಳ್ತಾನೆ, ಪ್ರವಾಹ ಬರುತ್ತೆ, ಜನ ಸಾಯ್ತಾರೆ, ಇವನೇ ಬೇಕು ಹೇಳೋಕ್ಕೆ, ಎಲ್ಲ ಕಡೆ ಅದು ನಡೀತಾ ಇರುತ್ತೆ. ಅರ್ಥ ಆಗ್ತಿದೆಯಾ? ಈ ರೀತಿಯಾದ ಕೆಲವರು ತಪ್ಪು ಕಲ್ಪನೆಗಳನ್ನು ಮುಗ್ಧ ಮನಸ್ಸುಗಳಲ್ಲಿ ಪಾಪ ಬಿತ್ತಿ ಅದನ್ನು ವ್ಯಾಪಾರ ಮಾಡೋರು ಜಾಸ್ತಿ, ಮೋಸ ಮಾಡೋರು ಜಾಸ್ತಿ, ಭಯ ಸೃಷ್ಟಿ ಮಾಡೋರು ಜಾಸ್ತಿ, ಕಾಯಿಲೆ ಬರೆಸ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಗ್ರಹಚಾರದ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಏನೇನು ಗ್ರಹಗಳು ಇದೆಯೋ ಸೃಷ್ಟಿನಲ್ಲಿ ನಮ್ಗೆ ಗೊತ್ತಿರೋದೇ 9 ತರಹ ಮೇಯ್ನ್ ಗ್ರಹಗಳು, ಆದರೆ ನೂರಾರು ಗ್ರಹಗಳಿದೆ, 400-700 ಗ್ರಹಗಳು ಇನ್ನೂ ಹುಡುಕ್ತಾನೇ ಇದ್ದಾರೆ. ಅಂದರೆ ನಿನ್ನ ಕೆಪಾಸಿಟಿ ಹುಡುಕೋದು ಜಾಸ್ತಿ ಆದಂಗೆಲ್ಲ ಇನ್ನೂ ಹುಡುಕ್ತಾನೇ ಇದ್ದಾರೆ. ಸೊ ಗ್ರಹಗಳು ಬೇಕಾದಷ್ಟಿದೆ, ಗ್ರಹಚಾರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಹಣೆ ಬರಹ ಅಂತ ಹೇಳ್ತಾರೆ. ಹಣೆ ಬರಹ ಅಂದರೆ ಅದು ಡಿಪೆಂಡ್ ಆಗೋದು ಹೆರಿಡಿಟಿ, ನಿನ್ನ ವ್ಯಕ್ತಿತ್ವ ಮತ್ತು ವ್ಯಕ್ತಿತ್ವನ ಡೆವಲಪ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೆರಿಡಿಟಿ, ಅಪ್ಪ ಅಮ್ಮನ ಗುಣಗಳು ಇರ್ತವೆ, ಮಕ್ಳಿಗೆ ಬಂದಿರ್ತಾರೆ. ಒಬ್ಬ ಅಪ್ಪ ಅಮ್ಮ ಒಂಥರ ಹಳ್ಳಿನಲ್ಲಿ ಇರ್ತಾರೆ, ತುಂಬ ಮಕ್ಕಳು ತುಂಬ ಶಾರ್ಪಾಗಿರ್ತಾರೆ. ಆ ಬುದ್ಧಿವಂತಿಕೆ ಜೀನ್ಸ್ ಎಫೆಕ್ಟಿವ್ ಅಂದರೆ ಅನುವಂಶೀಯ ಗುಣಗಳು ದೇಹದ ಮೇಲೆ, ಮನಸ್ಸಿನ ಮೇಲೆ, ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುತ್ತೆ. ಕೆಲವರು ತುಂಬ ಬೇಗ ಮೋಸ ಹೋಗ್ಬಿಡ್ತಾರೆ. ಇನ್ನು ಕೆಲವರು ಮೋಸ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ, ಕೆಲವರು ಬಿಸ್ನೆಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ, ಕೆಲವರು ಒಳ್ಳೆತನದಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ, ಕೆಲವರು ಸೇವೆನಲ್ಲಿ ಎಕ್ಸ್ಪರ್ಟ್ಸ್ ಆಗಿರ್ತಾರೆ. ಹಿಂಗೆ ಬೇಕು ನಾನಾ ಗುಣಗಳಿದೆ, ನೂರಾರು ಗುಣಗಳಿದೆ. ಇದನ್ನು ಹಣೆ ಬರಹ ಅಂತ ದೂಷಣೆ ಮಾಡೋದಲ್ಲ. ನಿನ್ನಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳಿಂದ ಕೆಲವು ಸಾರಿ ನೀನು ನಂಬಿಡ್ತೀಯಾ, ಅವ್ರು ಮೋಸ ಮಾಡ್ತಾರೆ. ಅಯ್ಯೋ ನನ್ನ ಹಣೆ ಬರ ಹಿಂಗೇನೆ ಅನ್ಕೋತೀವಿ, ಯಾಕಂದ್ರೆ ನೀನು ಒಳ್ಳೆತನ ಇದೆ. ಕೆಲವರು ಹಂಗಲ್ಲ. ಸೊ ಯಾರು ಮೋಸ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ, ಅವ್ರ ಗುಣ ಹಂಗೇನೆ. ಸೊ ಅವನು ಆರಾಮಾಗಿ ಮೋಸ ಮಾಡ್ತಾನೆ, ಆ ಮೋಸ ಮಾಡಿ ಅವನು ಆರಾಮಾಗಿರ್ತಾನೆ, ಹಣ ಸಂಪಾದನೆ ಮಾಡ್ತಾ ಇರ್ತಾನೆ. ನೀವು ಅನ್ಕೋತಾ ಇರ್ತೀರ ನೋಡಿ ಹೆಂಗೆ ಸಂಪಾದನೆ ಮಾಡ್ತಾನೆ ಅಂತ. ನಮ್ಮ ಕೈಲಿ ಸುಳ್ಳು ಹೇಳಿ ಸಂಪಾದನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಇದ್ದಿದ್ದಂಗೆ ಹೇಳ್ಬಿಡ್ತೀವಿ, ಅವಾಗ ದೂರ ಆಗಿಬಿಡ್ತಾರೆ ಎಲ್ಲರೂ. ಸೊ ಹೀಗೆ ಸಿಂಪಲಾಗಿ ಇದು ದೊಡ್ಡ ಕತೆ. ಸೊ ಹಣೆ ಬರಹವನ್ನು ದೂಷಣೆ ಮಾಡಬೇಡಿ. ಎಲ್ಲಿ ತಪ್ಪುಗಳಾಗ್ತಾ ಇದೆ, ಹೇಗೆ ಯಾವ ಸ್ಥಳದಲ್ಲಿ ಮನಸ್ಸು ಎಚ್ಚರಿಕೆಯಿಂದಿರಬೇಕು, ಸಂಬಂಧಗಳನ್ನು ಮಾಡಬೇಕಾದ್ರೆ, ವ್ಯಾಪಾರಗಳನ್ನು ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅನ್ನತಕ್ಕಂಥ ಕೇರ್ಫುಲ್ ಆಗಿರಬೇಕು. ಸೊ ಸಿಂಪಲ್ ಲಾಜಿಕ್, ನೀವು ಹಣೆ ಬರಹ ದೂಷಣೆ ಮಾಡಬಾರ್ದು ಅಂದರೆ ವೆರಿ 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 ಸಿಂಪಲ್. ಯಾವುದೇ ಸಂಬಂಧಗಳಲ್ಲಿ ಹಣಕಾಸಿನ ವ್ಯವಹಾರ ಮಾಡಬೇಕಾದ್ರೆ ಕಾನೂನುಬದ್ಧವಾಗಿರಲಿ. ಆ ಅಗ್ರಿಮೆಂಟ್ ಆಗಿರಬೇಕು, ಚೆಕ್ ತಗೊಂಡಿರಬೇಕು. ಕಾನೂನುಬದ್ಧವಾಗಿ ಅಣ್ಣ ತಮ್ಮಂದಿರೇ ಆಗಲಿ, ಜಾಸ್ತಿ ದುಡ್ಡು ಕೊಟ್ಟಾಗ ಸಣ್ಣ ಪುಟ್ಟ ಹೋದರೂ ಹೋಯ್ತು, ದಾನ, ನೋ ಪ್ರಾಬ್ಲಮ್. ಸೊ ಯಾವುದೇ ಸಂಬಂಧಗಳಾಗಲಿ, ಆಸ್ತಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೂ ಅಷ್ಟೇ, ಗಂಡ ಹೆಂಡತಿನೇ ಆಗಲಿ. ಈಗಿನ ಮನಸ್ಥಿತಿಗಳು ತುಂಬ ಬದಲಾಗಿದೆ. ನೀವು ಜಾಯಿಂಟ್ ಅಕೌಂಟಲ್ಲಿ ಹಣ ಜಾಸ್ತಿ ದುಡ್ಡಿಟ್ರೆ, ಜಾಯಿಂಟಾಗೆ ಮನೆ ಕಟ್ಟ್ರಿ, ಸೈಟ್ ತಗೊಳ್ಳಿ, ಸಮಸ್ಯೆ ಇಲ್ಲ, ಸೆಕ್ಯೂರ್ ಆಗಿರ್ತೀರ. ಯಾಕಂದರೆ ಯಾವಾಗ ಬೇಕಾದ್ರೂ ಸಂಬಂಧ ಕಿತ್ತೋಗ್ಬೋದು. ಹಂಗೇ ಇರಬೇಕು ಅಂತ ಏನಿಲ್ಲ, ಸಂತೋಷವಾಗಿರಿ. ಬಟ್ ಮನಸ್ಸಿನಲ್ಲಿ ಕಾನೂನುಬದ್ಧವಾಗಿ ಎಲ್ಲವನ್ನು ರೆಡಿ ಮಾಡ್ಕೊಳ್ಳಿ.
ಅರ್ಥ ಆಯ್ತಾ? ಮಕ್ಕಳಿಗೆ ಕೊಡಬೇಕಾದಾಗ ಅಷ್ಟೇ, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಉಳಿದನ್ನು ಸ್ವಲ್ಪವನ್ನು ಕೊಡಿ. ಎಲ್ಲ ಕೊಟ್ಟೆ ಖಾಲಿ ಕೈ ಮಾಡಿಕೊಂಡು ಬೇಡಕ್ಕೆ ಹೋಗ್ಬೇಡಿ. ಇದ್ರ ಬಗ್ಗೆ ತುಂಬ ವೀಡಿಯೋಗಳನ್ನೆಲ್ಲ ನಾನು ಮಾಡಿದ್ದೀನಿ. ಸೊ ಅಲ್ಲೂ ಕೂಡ ನೀವೇನು ಮಾಡ್ತೀರಿ, ಮಕ್ಕಳದ್ದು ಮೋಹದಿಂದ ಆಸೆಯಿಂದ ಎಲ್ಲ ದುಡ್ಡು ಕೊಟ್ಬಿಡ್ತೀರ, ಖಾಲಿ ಆಗಿಬಿಡುತ್ತೆ. ಮಕ್ಕಳನ್ನ ಕೇಳಕ್ಕೆ ಹೋಗ್ತೀರಾ, ಅವ್ರು ಕೊಡೋದಿಲ್ಲ, ಅದನ್ನು ಹಣೆ ಬರ ಸರಿ ಇಲ್ಲ ಅನ್ಕೋತೀರ ನೀವು. ಅಲ್ಲ. ಸೊ ಇಲ್ಲಿ ವ್ಯಕ್ತಿತ್ವದ ಗುಣಗಳು, ಆ ಗುಣಗಳನ್ನು ನೀನು ಹೇಗೆ ಸಾಧನೆ ಮಾಡಿ ಡೆವಲಪ್ ಮಾಡ್ಕೊಂಡಿರ್ತೀಯ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ನೀನು ಅಧ್ಯಯನ ಮಾಡಿದೆ, ಸಾಧನೆಗಳನ್ನು ಮಾಡಿದೆ, ನಿನ್ನ ಕೆಲಸ ನೀನು ಮಾಡಿದೆ, ನೀನು ಸುಮ್ಗೆ ಇದ್ಕೊಂಡು ಸೋಮಾರಿಯಾಗಿ ಹೆಂಗೆಂಗೋ ಇದ್ಕೊಂಡು ಏನೇನೋ ತಪ್ಪು ನಿರ್ಧಾರ ತರ್ಕೊಂಡು ತಪ್ಪಾದಾಗ ನಾನು ಹಣೆ ಬರ ಸರಿ ಇಲ್ಲ ಅನ್ನೋದು ತಪ್ಪು. ಅರ್ಥ ಆಗ್ತಿದೆಯಾ? ಸೊ ಇದು ದೊಡ್ಡ ಸಬ್ಜೆಕ್ಟ್ ಇದು. ಮೊದಲನೇ ಸೂತ್ರ, ಹಣೆ ಬರ ಬ್ಲೇಮ್ ಮಾಡಬಾರ್ದು. ಅಂದರೆ ಫೈನಾನ್ಷಿಯಲ್ ರಿಸ್ಟ್ರಿಕ್ಷನ್ಸ್, ದುಂದು ವೆಚ್ಚ ಮಾಡದೆ ಬದುಕಾಗಿ ಸ್ವಲ್ಪ ಹಣಗಳನ್ನು ಇಟ್ಕೊಳ್ಳಿ. ನೆಕ್ಸ್ಟ್, ಡೋಂಟ್ ಡಿಪೆಂಡ್ ಆನ್ ಎನಿವನ್, ಯಾವುದೇ ಸಂಬಂಧಗಳ ಮೇಲೆ ಡಿಪೆಂಡ್ ಆಗಬೇಡಿ. ನೀವು ಪ್ರೀತಿನ ಬಯಸಕ್ಕೆ ಹೋಗಬೇಡಿ, ಗೌರವವನ್ನು ಬಯಸಕ್ಕೆ ಹೋಗಬೇಡಿ. ನಿಮ್ಮಲ್ಲಿದೆಯಾ ಪ್ರೀತಿಯನ್ನು ಕೊಡಿ, ಗೌರವವನ್ನು ಕೊಡಿ, ಅದೇನೇನೂ ತಪ್ಪಿಲ್ಲ. ಈ ರೀತಿಯಾಗಿ ದಿಸೆ ಯೋಚನೆ ಮಾಡಿಕೊಂಡು ಬದುಕನ್ನು ಸಾಗಿಸಿ, ಬರತಕ್ಕಂಥ ಸಮಸ್ಯೆಗಳನ್ನು ಹಾಗೆ ಸಹಜವಾಗಿ ಸ್ವೀಕಾರ ಮಾಡ್ಕೊಳ್ಳಿ. ಸ್ವೀಕಾರದಲ್ಲಿ ಶಾಂತಿ ಇದೆ. ಪ್ರತಿಯೊಂದು ಸಮಸ್ಯೆಗಳಿಗೂ ಉತ್ತರ ಸಿಗುತ್ತೆ. ಆ ದಿಶೆಯಲ್ಲಿ ಯೋಚನೆ ಮಾಡಿ, ಸಾಧನೆ ಮಾಡಿ, ಚೆನ್ನಾಗಿ ದುಡಿರಿ, ನೆಮ್ಮದಿಯಾಗಿ ನಿದ್ರೆ ಮಾಡಿ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.